ಹಲೋ ಫ್ರೆಂಡ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾನು ಕಾಸ್ಟ್ ಮ್ಯಾನೇಜ್ಮೆಂಟ್ ಇಂಟ್ರೊಡಕ್ಷನ್ ಅಲ್ಲಿ ಟಾರ್ಗೆಟ್ ಕಾಸ್ಟಿಂಗ್ ವರ್ಗು ಮಾಡಿ ನಿಲ್ಲಿಸಿದ್ದೆ. ಈಗ ನಾವು ಕಾಸ್ಟ್ ಪ್ಲಸ್ ಮೆಥಡ್ ಅಂತ ಕೇಳಿದ್ದೀವಿ. ಕಂಪನಿ ಏನೋ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಎಷ್ಟು ಟೋಟಲ್ ಕಾಸ್ಟ್ ಆಗುತ್ತೆ, ಅದಕ್ಕೆ ಒಂದಷ್ಟು ಪ್ರಾಫಿಟ್ ಮಾರ್ಜಿನ್ ನ ಸೇರಿಸಿ ಅದನ್ನ ಮಾರಾಟ ಮಾಡೋದು ಸೆಲ್ಲಿಂಗ್ ಪ್ರೈಸ್ ಅಲ್ಲಿ. ಇದು ಕಾಸ್ಟ್ ಪ್ಲಸ್ ಮೆಥಡ್, ಟ್ರೆಡಿಷನಲ್ ಮೆಥಡ್. ಟಾರ್ಗೆಟ್ ಕಾಸ್ಟಿಂಗ್ ಅಲ್ಲಿ ಬೇರೆ ತರ ಆಗುತ್ತೆ. ಫಸ್ಟ್ ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಮಾಡೋದು ಕಸ್ಟಮರ್ಸ್ಗೆ, ಆಮೇಲೆ ಕಂಪನಿ ಆದಷ್ಟು ಕಡಿಮೆ ಕಾಸ್ಟ್ ಅಲ್ಲಿ ಅದನ್ನ ಪ್ರೊಡ್ಯೂಸ್ ಮಾಡೋದು. ಅಂದ್ರೆ ಏನ್ ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಮಾಡಿದೆ ಅದಕ್ಕಿಂತ ಕಡಿಮೆ ಕಾಸ್ಟ್ ಅಲ್ಲಿ ಅದನ್ನ ಪ್ರೊಡ್ಯೂಸ್ ಮಾಡೋದು. ಸೊ ಎಷ್ಟು ಕಡಿಮೆ ಕಾಸ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೋ ಅಷ್ಟು ಕಂಪನಿಗೆ ಲಾಭ ಇದೆ. ಯಾಕಂದ್ರೆ ಆ ಕಾಸ್ಟ್ ಮತ್ತೆ ಸೆಲ್ಲಿಂಗ್ ಪ್ರೈಸ್ ಎರಡರ ನಡುವೆ ಇರುವಂತ ಡಿಫ್ರೆನ್ಸ್ ಏನಿದೆ ದಟ್ ಈಸ್ ಕಾಲ್ಡ್ ಪ್ರಾಫಿಟ್ ಫಾರ್ ದ ಕಂಪನಿ. ಅದನ್ನ ನಾವು ಟಾರ್ಗೆಟ್ ಕಾಸ್ಟಿಂಗ್ ಅಂತ ಕರಿತೀವಿ. ಸೊ ಇದೊಂದು ಟೆಕ್ನಿಕ್. ಕಾಸ್ಟ್ ಪ್ಲಸ್ ಮಾರ್ಜಿನ್ ಈಸ್ ಟ್ರೆಡಿಷನಲ್ ಟೆಕ್ನಿಕ್. ಇದರಲ್ಲಿ ಕೆಲವೊಂದು ಡಿಫ್ರೆನ್ಸಸ್ ಇದೆ. ಕಾಸ್ಟ್ ಪ್ಲಸ್ ಮೆಥಡ್ ಅಲ್ಲಿ ಮಾರ್ಕೆಟ್ ಕನ್ಸಿಡರೇಷನ್ಸ್ ಆರ್ ನಾಟ್ ಪಾರ್ಟ್ ಆಫ್ ಕಾಸ್ಟ್, ಆದ್ರೆ ಟಾರ್ಗೆಟ್ ಕಾಸ್ಟಿಂಗ್ ಅಲ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಕನ್ಸಿಡರೇಷನ್ಸ್ ಡ್ರೈವ್ ಕಾಸ್ಟ್ ಅಂತ ಇದೆ. ಅಂದ್ರೆ ಕಾಸ್ಟ್ ಪ್ಲಸ್ ಅಲ್ಲಿ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಎಷ್ಟಿದೆ ಅಥವಾ ಪ್ರೈಸ್ ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿದೆ ಅದ್ರ ಪ್ರಕಾರ ಪ್ರೊಡಕ್ಷನ್ ನಡೆಯೋದಿಲ್ಲ. ಅದ್ರ ಪ್ರಕಾರ ಪ್ರೈಸ್ ಫಿಕ್ಸೇಷನ್ ನಡೆಯೋದಿಲ್ಲ. ಅಂದ್ರೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಏನೇ ಫ್ಯಾಕ್ಟರ್ಸ್ ಇರಲಿ ಅದಕ್ಕೂ ಕಾಸ್ಟ್ ಪ್ಲಸ್ ಮೆಥಡ್ಗೂ ಸಂಬಂಧ ಇಲ್ಲ. ಆದ್ರೆ ಟಾರ್ಗೆಟ್ ಕಾಸ್ಟಿಂಗ್ ಅಲ್ಲಿ ಸಂಬಂಧ ಇದೆ. ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಎಕ್ಸ್ಪೆಕ್ಟೇಷನ್ಸ್ ಇದೆ, ಕಸ್ಟಮರ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಪ್ರಾಡಕ್ಟ್ ಇಂದ, ಮತ್ತೆ ಡಿಮ್ಯಾಂಡ್ ಎಷ್ಟಿದೆ, ಸೊ ಇದೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಟಾರ್ಗೆಟ್ ಕಾಸ್ಟಿಂಗ್ ಅಲ್ಲಿ. ಕಾಸ್ಟ್ ಮೈನ್ ಎಲಿಮೆಂಟ್ ಕಾಸ್ಟ್ ಪ್ಲಸ್ ಮೆಥಡ್ ಅಲ್ಲಿ. ಕಾಸ್ಟ್ ಇಸ್ ದ ಮೈನ್ ಎಲಿಮೆಂಟ್ ಆಫ್ ಸೆಲ್ಲಿಂಗ್ ಪ್ರೈಸ್. ಆದ್ರೆ ಇಲ್ಲಿ ಫಸ್ಟ್ ಪ್ರೈಸ್ ಆಮೇಲೆ ಕಾಸ್ಟ್. ಫಸ್ಟ್ ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಮಾಡೋದು, ಆಮೇಲೆ ಆದಷ್ಟು ಕಡಿಮೆ ಕಾಸ್ಟ್ ಅಲ್ಲಿ ಆ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದು. ಸೊ ಹಾಗೇನಾಗುತ್ತೆ, ಅಲ್ಲಿರುವಂತ ಪ್ರಾಫಿಟ್ ಎಲ್ಲ ಅವ್ರದ್ದೇನೆ. ವೇಸ್ಟ್ ಟು ಇನ್ಎಫಿಷಿಯನ್ಸಿ. ಸೊ ಕಾಸ್ಟ್ ಪ್ಲಸ್ ಅಲ್ಲಿ ವೇಸ್ಟ್ ಮತ್ತೆ ಇನ್ಎಫಿಷಿಯನ್ಸಿ ಕಡಿಮೆ ಆಗ್ಬೇಕು ಅಂತ ಆದಷ್ಟು ಫೋಕಸ್ ಮಾಡ್ತಾರೆ. ಟಾರ್ಗೆಟ್ ಕಾಸ್ಟಿಂಗ್ ಅಲ್ಲಿ ಪ್ರಾಡಕ್ಟ್ ಡಿಸೈನ್ ಅಥವಾ ಪ್ರೋಸೆಸ್ ಡಿಸೈನ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಇದೆಲ್ಲ ಮಾಡೋದು ಯಾಕೆ ಅಂದ್ರೆ ಕಾಸ್ಟ್ ರಿಡಕ್ಷನ್ಗೆ. ಎರಡೂ ಇರೋದು ಕಾಸ್ಟ್ ರಿಡಕ್ಷನ್ಗೆ. ಕಾಸ್ಟ್ ಪ್ಲಸ್ ಮೆಥಡ್ ಮತ್ತೆ ಟಾರ್ಗೆಟ್ ಕಾಸ್ಟಿಂಗ್ ಎರಡೂ ಇರೋದು ಕಾಸ್ಟ್ ರಿಡಕ್ಷನ್ ಅಂತಾನೆ. ಆದ್ರೆ ಟಾರ್ಗೆಟ್ ಕಾಸ್ಟಿಂಗ್ ಅಲ್ಲಿ ಪ್ರೋಸೆಸ್ ಡಿಸೈನ್ ಅಥವಾ ಪ್ರಾಡಕ್ಟ್ ಡಿಸೈನ್ ಮೇಲೆ ಜಾಸ್ತಿ ಒತ್ತು ಕೊಟ್ರೆ, ಕಾಸ್ಟ್ ಪ್ಲಸ್ ಮೆಥಡ್ ಅಲ್ಲಿ ವೇಸ್ಟ್ ಮತ್ತೆ ಇನ್ಎಫಿಷಿಯನ್ಸಿ ಮೇಲೆ ಜಾಸ್ತಿ ಒತ್ತನ್ನ ಕೊಡ್ತಾರೆ. ಮತ್ತೆ ಇಲ್ಲಿ ಕಾಸ್ಟ್ ರಿಡಕ್ಷನ್ ಇಸ್ ನಾಟ್ ಕಸ್ಟಮರ್ ಡ್ರಿವನ್. ಕಸ್ಟಮರ್ ಇಂದ ಶುರು ಆಗೋದಿಲ್ಲ ಅದು. ಯಾಕಂದ್ರೆ ಮೊದಲು ಪ್ರೈಸ್ ಅನ್ನ ಫಿಕ್ಸ್ ಮಾಡಿ ಆಮೇಲೆ ಕಾಸ್ಟ್ ಅನ್ನ ಕಂಟ್ರೋಲ್ ಮಾಡೋದಿಲ್ಲ ಇದು. ಸೊ ಅದರಿಂದ ಇಟ್ಸ್ ನಾಟ್ ಕಸ್ಟಮರ್ ಡ್ರಿವನ್. ಆದ್ರೆ ಟಾರ್ಗೆಟ್ ಕಾಸ್ಟಿಂಗ್ ಈಸ್ ಕಸ್ಟಮರ್ ಡ್ರಿವನ್. ಕಸ್ಟಮರ್ ಇನ್ಪುಟ್ ಇದೆ ಇಲ್ಲಿ. ಇದು ಕಾಸ್ಟ್ ಮ್ಯಾನೇಜ್ಮೆಂಟ್. ಕಾಸ್ಟ್ ಪ್ಲಸ್ ಅಂದ್ರೆ ದಿಸ್ ಇಸ್ ಕ್ರಾಸ್ ಫಂಕ್ಷನಲ್.
ಕಾಸ್ಟ್ ಅಕೌಂಟೆಂಟ್ಸ್ ಇಲ್ಲಿ ಕಾಸ್ಟ್ ಅನ್ನ ಮ್ಯಾನೇಜ್ ಮಾಡಿದ್ರೆ, ಟಾರ್ಗೆಟ್ ಕಾಸ್ಟಿಂಗ್ ಅಲ್ಲಿ ಇಂಥ ಡಿಪಾರ್ಟ್ಮೆಂಟ್ ಅಂತಿಲ್ಲ, ಅಥವಾ ಕಾಸ್ಟ್ ಅಕೌಂಟೆಂಟ್ಸ್ ಅಂತಿಲ್ಲ. ಇಟ್ ಈಸ್ ಕ್ರಾಸ್ ಫಂಕ್ಷನಲ್, ಅಂದ್ರೆ ಅಕ್ರಾಸ್ ಡಿಪಾರ್ಟ್ಮೆಂಟ್ಸ್ ಇದೆ. ಸೊ ಸಪ್ಲೈಯರ್ಸ್ ನ ಇಲ್ಲಿ ಇನ್ವಾಲ್ವ್ ಮಾಡೋದಿಲ್ಲ ಕಾಸ್ಟ್ ಪ್ಲಸ್ ಮೆಥಡ್ ಅಲ್ಲಿ. ಟಾರ್ಗೆಟ್ ಕಾಸ್ಟಿಂಗ್ ಅಲ್ಲಿ ಸಪ್ಲೈಯರ್ಸ್ ಕೂಡ ಇನ್ವಾಲ್ವ್ ಆಗಿರ್ತಾರೆ ಫಾರ್ ಸಪ್ಲೈಯಿಂಗ್ ಆಫ್ ರಾ ಮೆಟೀರಿಯಲ್ಸ್. ಅವ್ರ ಪಾತ್ರ ಕೂಡ ಇರುತ್ತೆ ಕಾಸ್ಟ್ ರಿಡಕ್ಷನ್ ಅಲ್ಲಿ. ವ್ಯಾಲ್ಯೂ ಚೈನ್ ನ ಪಾತ್ರ ಏನೂ ಇರೋದಿಲ್ಲ ಕಾಸ್ಟ್ ಪ್ಲಸ್ ಅಲ್ಲಿ, ಆದ್ರೆ ಟಾರ್ಗೆಟ್ ಕಾಸ್ಟಿಂಗ್ ಅಲ್ಲಿ ಇರುತ್ತೆ. ಸೊ ವ್ಯಾಲ್ಯೂ ಚೈನ್ ಅಂದ್ರೆ ಇಲ್ಲಿ ಸಪ್ಲೈಯರ್ಸ್, ಡಿಸ್ಟ್ರಿಬ್ಯೂಟರ್ಸ್, ಸರ್ವಿಸ್ ಪ್ರೊವೈಡರ್ಸ್, ಕಸ್ಟಮರ್ಸ್, ಇವರೆಲ್ಲ ಯಾರಿದ್ದಾರೆ ಅವ್ರನ್ನ ವ್ಯಾಲ್ಯೂ ಚೈನ್ ಅಂತ ಕರಿತೀವಿ. ಯಾಕೆ ಅಂದ್ರೆ ಪ್ರಾಡಕ್ಟ್ ಇಸ್ ಎ ವ್ಯಾಲ್ಯೂ, ಸರ್ವಿಸ್ ಇಸ್ ಎ ವ್ಯಾಲ್ಯೂ. ಆ ವ್ಯಾಲ್ಯೂನ ಡೆಲಿವರ್ ಮಾಡೋದಕ್ಕೆ ಮತ್ತೆ ಕನ್ಸ್ಯೂಮ್ ಮಾಡೋದಕ್ಕೆ ಯಾರ್ಯಾರು ಪಾತ್ರ ನಿರ್ವಹಿಸ್ತಾರೆ ಅವರೆಲ್ಲ ಕೂಡ ವ್ಯಾಲ್ಯೂ ಚೈನ್ ಅಲ್ಲಿ ಬರ್ತಾರೆ. ಸೊ ವ್ಯಾಲ್ಯೂ ಚೈನ್ ಕಾನ್ಸೆಪ್ಟ್ ಇರೋದು ಟಾರ್ಗೆಟ್ ಕಾಸ್ಟಿಂಗ್ ಅಲ್ಲಿ, ಕಾಸ್ಟ್ ಪ್ಲಸ್ ಮೆಥಡ್ ಅಲ್ಲಿ ಇಲ್ಲ. ಟಾರ್ಗೆಟ್ ಕಾಸ್ಟಿಂಗ್ ಫ್ಯೂಚರ್ಸ್ ಹೇಳ್ಬೇಕಂದ್ರೆ ಇಟ್ ಈಸ್ ಪ್ರೈಸ್ ಲೆಡ್. ಫಸ್ಟ್ ಸೆಲ್ಲಿಂಗ್ ಪ್ರೈಸ್ ಫಿಕ್ಸೇಷನ್ ಮಾಡೋದು, ಆಮೇಲೆ ಕಾಸ್ಟ್ ಅನ್ನ ಕಂಟ್ರೋಲ್ ಮಾಡೋದು, ಆದಷ್ಟು ಪ್ರಾಫಿಟ್ ಮಾಡೋದು. ಕಸ್ಟಮರ್ ಫೋಕಸ್ ಮೆಥಡ್, ಕಸ್ಟಮರ್ ಇಂದ ಸ್ಟಾರ್ಟ್ ಆಗೋದಿಲ್ಲ. ಕಸ್ಟಮರ್ ಡಿಮ್ಯಾಂಡ್ ಎಷ್ಟಿದೆ, ಪ್ರೈಸ್ ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿದೆ, ಸೊ ಅದನ್ನೆಲ್ಲ ಅನಲೈಸ್ ಮಾಡಿ ಶುರು ಮಾಡೋದು. ಅಂಡ್ ಇಟ್ ಈಸ್ ಡಿಸೈನ್ ಸೆಂಟ್ರಿಕ್. ಪ್ರಾಡಕ್ಟ್ ಡಿಸೈನ್ ಮೇಲೆ, ಪ್ರೋಸೆಸ್ ಡಿಸೈನ್ ಮೇಲೆ ಜಾಸ್ತಿ ಒತ್ತನ್ನು ಕೊಡುತ್ತೆ. ಅಂಡ್ ಇಟ್ ಈಸ್ ಕ್ರಾಸ್ ಫಂಕ್ಷನಲ್. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಕೂಡ ಇಲ್ಲಿ ಇನ್ವಾಲ್ವ್ ಆಗುತ್ತೆ ಟಾರ್ಗೆಟ್ ಕಾಸ್ಟಿಂಗ್ ಅಲ್ಲಿ, ಕಾಸ್ಟ್ ಅಕೌಂಟೆಂಟ್ಸ್ ಮಾತ್ರ ಅಲ್ಲ. ಲೈಫ್ ಸೈಕಲ್ ಓರಿಯೆಂಟೆಡ್. ಆ ಪ್ರಾಡಕ್ಟ್ ನ ಲೈಫ್ ಸೈಕಲ್ ಇರುತ್ತಲ್ಲ, ಪ್ರಾಡಕ್ಟ್ ಲೈಫ್ ಸೈಕಲ್ ಕೇಳಿರ್ತೀರ. ಇಂಟ್ರಡಕ್ಷನ್, ಗ್ರೋತ್, ಮೆಚುರಿಟಿ, ಸ್ಯಾಚುರೇಷನ್, ಡಿಕ್ಲೈನ್. ಸೊ ಟಿಪಿಕಲಿ ಈ 5 ಸ್ಟೇಜಸ್ ನ ಹಾದು ಹೋಗುತ್ತೆ ಒಂದು ಪ್ರಾಡಕ್ಟ್ ಲೈಫ್ ಸೈಕಲ್. ಪೂರ್ತಿ ಲೈಫ್ ಸೈಕಲ್ ಅಲ್ಲಿ ಕಾಸ್ಟ್ ರಿಡಕ್ಷನ್ ಎಫರ್ಟ್ಸ್ ಇಲ್ಲಿ ಇನ್ವಾಲ್ವ್ ಆಗುತ್ತೆ ಟಾರ್ಗೆಟ್ ಕಾಸ್ಟಿಂಗ್ ಅಲ್ಲಿ. ಅಂದ್ರೆ ಆ ಇಡೀ ಪ್ರಾಡಕ್ಟ್ ಲೈಫ್ ಸೈಕಲ್ ಅಲ್ಲಿ ಏನೇನು ಕಾಸ್ಟ್ ರಿಡಕ್ಷನ್ ಎಫರ್ಟ್ಸ್ ಇದೆ ಅದೆಲ್ಲ ಕೂಡ ಟಾರ್ಗೆಟ್ ಕಾಸ್ಟಿಂಗ್ ಅಲ್ಲಿ ಬರುತ್ತೆ. ಸೊ ಇಟ್ ಈಸ್ ಲೈಫ್ ಸೈಕಲ್ ಓರಿಯೆಂಟೆಡ್. ಮತ್ತೆ ವ್ಯಾಲ್ಯೂ ಚೈನ್ ಬೇಸ್ಡ್, ಆಗ್ಲೇ ಹೇಳಿದಾಗೆ ಸಪ್ಲೈಯರ್ಸ್, ಡಿಸ್ಟ್ರಿಬ್ಯೂಟರ್ಸ್, ಸರ್ವಿಸ್ ಪ್ರೊವೈಡರ್ಸ್ ಮತ್ತೆ ಕಸ್ಟಮರ್ಸ್. ಅಂದ್ರೆ ವ್ಯಾಲ್ಯೂನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ, ಕನ್ಸ್ಯೂಮ್ ಮಾಡೋದಕ್ಕೆ ಯಾರ್ಯಾರು ಇದ್ದಾರೆ ಅವರೆಲ್ಲ ಕೂಡ ಈ ವ್ಯಾಲ್ಯೂ ಚೈನ್ ಅಲ್ಲಿ ಬರ್ತಾರೆ. ಸೊ ದೇ ಆರ್ ಇನ್ವಾಲ್ವ್ಡ್ ಇನ್ ಟಾರ್ಗೆಟ್ ಕಾಸ್ಟಿಂಗ್. ಸೊ ಕಾಂಪೋನೆಂಟ್ಸ್ ಅಂದ್ರೆ ಪಾರ್ಟ್ಸ್ ಆಫ್ ಟಾರ್ಗೆಟ್ ಕಾಸ್ಟಿಂಗ್ ಅಥವಾ ಎಲಿಮೆಂಟ್ಸ್ ಆಫ್ ಟಾರ್ಗೆಟ್ ಕಾಸ್ಟಿಂಗ್. ಮುಖ್ಯವಾಗಿ 2 ಎಲಿಮೆಂಟ್ ಇದೆ, ವ್ಯಾಲ್ಯೂ ಅನಾಲಿಸಿಸ್ ಮತ್ತೆ ವ್ಯಾಲ್ಯೂ ಇಂಜಿನಿಯರಿಂಗ್. ಇದನ್ನ ತುಂಬಾ ಬ್ರೀಫ್ ಆಗಿ ಹೇಳ್ತೀನಿ. ಸೊ ವ್ಯಾಲ್ಯೂ ಅನಾಲಿಸಿಸ್ ಅಂದ್ರೆ ಆ ಪ್ರಾಡಕ್ಟ್ ನ ಅಥವಾ ಸರ್ವಿಸ್ ನ ವ್ಯಾಲ್ಯೂನ ಕಡಿಮೆ ಮಾಡ್ದಲೆ ಆ ಪ್ರಾಡಕ್ಟ್ ಡಿಸೈನ್ ಮತ್ತೆ ಪ್ರೊಡಕ್ಷನ್ ಡಿಸೈನ್ ನ ಆಲ್ಟರ್ ಮಾಡೋದು. ಪ್ರಾಡಕ್ಟ್ ಅಥವಾ ಪ್ರೊಡಕ್ಷನ್ ಡಿಸೈನ್ ನ ಆಲ್ಟರ್ ಮಾಡೋದು, ಚೇಂಜ್ ಮಾಡೋದು, ವಿತೌಟ್ ಕಾಂಪ್ರಮೈಸಿಂಗ್ ದ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್ ಆರ್ ಸರ್ವಿಸ್. ಪ್ರಾಡಕ್ಟ್ ನ ಕ್ವಾಲಿಟಿನಲ್ಲಿ, ಫೀಚರ್ಸ್ ಅಲ್ಲಿ, ಪರ್ಫಾರ್ಮೆನ್ಸ್ ಅಲ್ಲಿ ಏನು ಕಾಂಪ್ರಮೈಸ್ ಆಗೋ ಹಾಗಿಲ್ಲ. ಆದ್ರೆ ಪ್ರೊಡಕ್ಷನ್ ಡಿಸೈನ್ ಅಲ್ಲಿ ಕೆಲವೊಂದು ಆಲ್ಟ್ರೇಷನ್ಸ್ ಮಾಡಬೇಕು.
ಸೊ ದಟ್ ಯು ಕ್ಯಾನ್ ರೆಡ್ಯೂಸ್ ಕಾಸ್ಟ್ ರೆಡ್ಯೂಸ್ ಆಗಲಿ ಅಂತ ಹೇಳಿ. ಅದನ್ನ ವ್ಯಾಲ್ಯೂ ಅನಾಲಿಸಿಸ್ ಅಂತೀವಿ. ವ್ಯಾಲ್ಯೂ ಇಂಜಿನಿಯರಿಂಗ್ ಅಂದ್ರೆ ಇಲ್ಲಿದೆ. ಸೊ ವ್ಯಾಲ್ಯೂ ಇಂಜಿನಿಯರಿಂಗ್, ಸೊ ಪ್ರಾಡಕ್ಟ್ ನ ಒಂದು ಕಾಂಪೋನೆಂಟ್ ಅನ್ನ ಅಥವಾ ಅದರ ಒಂದು ಪಾರ್ಟ್ ಅನ್ನ ಮಾಡಿಫೈ ಮಾಡುವುದು ವಿತೌಟ್ ಕಾಂಪ್ರಮೈಸಿಂಗ್ ಆನ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. ಸೊ ವ್ಯಾಲ್ಯೂ ಅನಾಲಿಸಿಸ್ ಆಗಲಿ, ವ್ಯಾಲ್ಯೂ ಇಂಜಿನಿಯರಿಂಗ್ ಆಗಲಿ, ಪ್ರಾಡಕ್ಟ್ ನ ಕ್ವಾಲಿಟಿ ಫೀಚರ್ಸ್ ಮೇಲೆ ಯಾವುದೇ ಕಾಂಪ್ರಮೈಸ್ ಇಲ್ಲ, ಅದನ್ನ ಕಡಿಮೆ ಮಾಡೋ ಹಾಗಿಲ್ಲ. ಆದ್ರೆ ಮೆಥಡ್ಸ್ ಬೇರೆ ಬೇರೆ. ವ್ಯಾಲ್ಯೂ ಅನಾಲಿಸಿಸ್ ಅಲ್ಲಿ ನಾವು ಪ್ರಾಡಕ್ಟ್ ಡಿಸೈನ್ ಅಥವಾ ಪ್ರೊಡಕ್ಷನ್ ಡಿಸೈನ್ ಅನ್ನ ಆಲ್ಟರ್ ಮಾಡ್ತೀವಿ. ಆದ್ರೆ ಇಲ್ಲಿ ವಿ ಮಾಡಿಫೈ ದ ಡಿಸೈನ್ ಆಫ್ ಕಾಂಪೋನೆಂಟ್ ಆರ್ ಪಾರ್ಟ್ ಆಫ್ ಸಚ್ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್, ಆ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಇರುವಂತಹ ರಾ ಮೆಟೀರಿಯಲ್ಸ್, ಸೊ ರಾ ಮೆಟೀರಿಯಲ್ಸ್ ಅನ್ನ ಬೇರೆ ಸೋರ್ಸ್ ಇಂದ ತಗೊಂಡ್ಬರೋದು, ಅಥವಾ ಆ ಪ್ರಾಡಕ್ಟ್ ಅನ್ನ ಅಸೆಂಬಲ್ ಮಾಡೋಕೆ ಯೂಸ್ ಮಾಡುವಂತ ಕಾಂಪೋನೆಂಟ್ಸ್ ಅನ್ನ ಬೇರೆ ಯೂಸ್ ಮಾಡೋದು. ಸೊ ಈ ರೀತಿ ಕೆಲವೊಂದು ಚೇಂಜಸ್ ಅನ್ನ ಮಾಡೋದು. ಅಂದ್ರೆ ಆ ಪ್ರಾಡಕ್ಟ್ ನ ಕಾಂಪೋನೆಂಟ್ಸ್ ಏನಿದೆ, ಪಾರ್ಟ್ಸ್ ಏನಿದೆ, ಅದನ್ನ ಮಾತ್ರ ಮಾಡಿಫೈ ಮಾಡೋದು, ಸೊ ದಟ್ ಟು ರೆಡ್ಯೂಸ್ ಕಾಸ್ಟ್. ಅದೇ ಕ್ವಾಲಿಟಿ, ಫೀಚರ್ಸು, ಪರ್ಫಾರ್ಮೆನ್ಸು ಇದೆಲ್ಲ ಕಡಿಮೆ ಆಗೋಕ್ಕಾಗಿಲ್ಲ ವಿತೌಟ್ ಕಾಂಪ್ರಮೈಸಿಂಗ್ ಆನ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. ಅಡ್ವಾಂಟೇಜಸ್ ಆಫ್ ಟಾರ್ಗೆಟ್ ಕಾಸ್ಟಿಂಗ್. ಪ್ರೋಆಕ್ಟಿವ್ ಅಂದ್ರೆ ಫ್ಯೂಚರಿಸ್ಟಿಕ್ ಅಂತಷ್ಟೇ. ಇಟ್ ಇಸ್ ಫ್ಯೂಚರ್ ಓರಿಯೆಂಟೆಡ್. ಸೊ ಕಮಿಟ್ಮೆಂಟ್ ಬೇಕಾಗತ್ತೆ ಕಂಪ್ನಿ ಕಡೆಯಿಂದ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಮತ್ತೆ ಇನ್ನೋವೇಟಿವ್ ಆಗಿರಬೇಕು, ಪ್ರಾಡಕ್ಟ್ ಇನ್ನೋವೇಷನ್ ಅನ್ನ ಪ್ರಮೋಟ್ ಮಾಡಬೇಕು, ಮತ್ತೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆ ಇಲ್ಲಿ ಟಾರ್ಗೆಟ್ ಕಾಸ್ಟಿಂಗ್ ಅಲ್ಲಿ. ಫಸ್ಟ್ ಸೆಲ್ಲಿಂಗ್ ಪ್ರೈಸ್ ಅನ್ನ ಫಿಕ್ಸ್ ಮಾಡೋದು, ಆಮೇಲೆ ಕಾಸ್ಟ್ ರೆಡ್ಯೂಸ್ ಮಾಡ್ತೀವಿ ಅನ್ನೋದು ಒಂಥರ ಚಾಲೆಂಜ್. ಅದು ದಟ್ ಇಸ್ ಕಾಂಪಿಟೇಟಿವ್ ಅಡ್ವಾಂಟೇಜ್, ಕಂಪ್ನಿ ಏನಾದ್ರೂ ಕರೆಕ್ಟ್ ಆಗಿ ಜಾರಿಗೆ ತಂದ್ರೆ. ಸೊ ಕೆಲವೊಂದು ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಸಿಸ್ಟಮ್ಸ್ ಬೇಕಾಗ್ತವೆ, ಅದನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಮತ್ತೆ ಪ್ರಾಪರ್ ಪ್ಲಾನಿಂಗ್ ಬೇಕು, ಎಂಪ್ಲಾಯಿ ಅವೇರ್ನೆಸ್ ಬೇಕು, ಇನ್ವಾಲ್ವ್ಮೆಂಟ್ ಬೇಕು, ಎಂಪವರ್ಮೆಂಟ್ ಬೇಕು, ಸ್ಟ್ರಾಂಗ್ ಪಾರ್ಟ್ನರ್ಶಿಪ್ ವಿತ್ ಸಪ್ಲೈಯರ್ಸ್. ಯಾಕಂದ್ರೆ ವ್ಯಾಲ್ಯೂ ಚೈನ್ ಅಲ್ಲಿ ಅವರು ಕೂಡ ಬರ್ತಾರೆ, ಸಪ್ಲೈಯರ್ಸ್ ಮೈನ್ ರೋಲ್ ಇದೆ. ನಾನ್ ವ್ಯಾಲ್ಯೂ ಆಡಿಂಗ್ ಆಕ್ಟಿವಿಟೀಸ್ ಅಂದ್ರೆ ಕಂಪನಿಗೆ ಯಾವುದೇ ವ್ಯಾಲ್ಯೂನ ಆಡ್ ಮಾಡೋದಿಲ್ಲ, ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ. ಸೊ ಅಂತ ಆಕ್ಟಿವಿಟೀಸ್ ನ ಎಲಿಮಿನೇಟ್ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು. ಸೊ ವ್ಯಾಲ್ಯೂ ಆಡಿಂಗ್ ಆಕ್ಟಿವಿಟೀಸ್ ನ ಜಾಸ್ತಿ ಮಾಡಬೇಕು, ವ್ಯಾಲ್ಯೂ ಆಡ್ ಮಾಡದೇ ಇರೋದನ್ನ ಕಡಿಮೆ ಮಾಡಬೇಕು. ಇಟ್ ರೆಡ್ಯೂಸಸ್ ದ ಟೈಮ್ ಟು ಮಾರ್ಕೆಟ್ ದ ಪ್ರಾಡಕ್ಟ್. ಮಾರ್ಕೆಟಿಂಗಿಗೆ ಕಡಿಮೆ ಟೈಮ್ ಬೇಕಾಗುತ್ತೆ, ಕಡಿಮೆ ಎಫರ್ಟ್ಸ್ ಬೇಕಾಗುತ್ತೆ ಅಂತ ಹೇಳ್ತಾರೆ. ಕಾಂಪಿಟೇಟಿವ್ ಅಡ್ವಾಂಟೇಜ್ ಇರುತ್ತೆ. ಕೆಲವೊಂದು ಪ್ರಾಬ್ಲಮ್ಸ್ ಇದೆ ಇಲ್ಲಿ ಟಾರ್ಗೆಟ್ ಕಾಸ್ಟಿಂಗ್ ಅಲ್ಲಿ. ಸೊ ಪ್ರಾಬ್ಲಮ್ಸ್ ಏನಂದ್ರೆ ಕೆಲವೊಂದು ಕಾಂಪ್ಲಿಕೇಶನ್ಸ್ ಇದೆ ಟಾರ್ಗೆಟ್ ಕಾಸ್ಟಿಂಗ್ ಅಲ್ಲಿ. ಮೊದಲನೇದು, ಟಾರ್ಗೆಟ್ ಕಾಸ್ಟಿಂಗ್ ಏಮ್ಸ್ ಅಟ್ ಪ್ರಾಡಕ್ಟ್ ಡಿಸೈನ್ ಮಾಡಿಫಿಕೇಶನ್ಸ್. ಸೊ ಪ್ರಾಡಕ್ಟ್ ಡಿಸೈನ್ ಅನ್ನ ಆಗಾಗ ಆಲ್ಟರ್ ಮಾಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ನಾವು ಪ್ರಾಡಕ್ಟ್ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಬೇಕಾಗತ್ತೆ,
ಆ ಟಾರ್ಗೆಟ್ ಕಾಸ್ಟ್ ಮತ್ತೆ ಮಾರ್ಜಿನ್ ಕ್ರೈಟೀರಿಯಾ ಮೀಟ್ ಮಾಡೋದಕ್ಕೋಸ್ಕರ ಮತ್ತೆ ಪದೇ ಪದೇ ಚೇಂಜ್ ನ ತರೋದು ಪ್ರಾಡಕ್ಟ್ ಡಿಸೈನ್ ಅಲ್ಲಿ ಅಷ್ಟು ಒಳ್ಳೇದಲ್ಲ ಕಂಪ್ನಿ ದೃಷ್ಟಿಯಿಂದ. ಸೊ ಪ್ರಾಡಕ್ಟ್ ಡಿಸೈನ್ ಅಥವಾ ಪ್ರೊಡಕ್ಷನ್ ಡಿಸೈನ್ ಏನಾದರೂ ಆಲ್ಟರ್ ಮಾಡಿದ್ರೆ ಒಂದ್ಸರಿ, ಸೊ ಅದಕ್ಕೆ ಸಪೋರ್ಟ್ ಮಾಡುವಂತ ಪ್ರೋಸೆಸಸ್ ನ ನಾವು ಡಿಸೈನ್ ಮಾಡಬೇಕಾಗುತ್ತೆ, ಅಂದ್ರೆ ಪ್ರೋಸೆಸಸ್ ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಎಷ್ಟು ಸರಿ ಈ ತರ ಚೇಂಜಸ್ ಮಾಡೋಕ್ಕಾಗುತ್ತೆ ಡಿಸೈನ್ ಅಲ್ಲಿ? ಸೊ ತುಂಬಾನೇ ಲಿಮಿಟೆಡ್. ಸೊ ಆಗಾಗ ಚೇಂಜಸ್ ನ ತರ್ತಾ ಇದ್ರೆ ಡಿಸೈನ್ ಅಲ್ಲಿ ಎಂಪ್ಲಾಯೀಸ್ ಇಂದ ರೆಸಿಸ್ಟೆನ್ಸ್ ಬರ್ಬೋದು, ಯಾಕಂದ್ರೆ ಅವ್ರಿಗೆ ಆಗಾಗ ಸ್ಕಿಲ್ ಅಪ್ಗ್ರೇಡ್ ಮಾಡಬೇಕಾಗತ್ತೆ, ಟ್ರೈನಿಂಗ್ ಕೊಡಬೇಕಾಗತ್ತೆ. ಈಗ ಸಪೋಸ್ ಹೊಸ ಮಿಷಿನ್ಸ್ ಏನಾದರೂ ಯೂಸ್ ಮಾಡಿದ್ರೆ ಅಥವಾ ಹೊಸ ಪ್ರೋಸೆಸ್ ಏನಾದರೂ ಆಡ್ ಮಾಡಿದ್ರೆ, ಸೊ ಅದ್ರ ಬಗ್ಗೆ ಪೂರ್ತಿ ನಾಲೆಜ್ ಅನ್ನು ಅವ್ರಿಗೆ ಕೊಡಬೇಕಾಗತ್ತೆ, ಹೇಗೆ ವರ್ಕ್ ಆಗುತ್ತೆ ಅದು ಅಂತ. ಸೊ ಈ ತರ ಕೆಲವೊಂದು ಕಾಂಪ್ಲಿಕೇಶನ್ಸ್ ಇದೆ. ಸೊ ಆದ್ರಿಂದ ಆಗಾಗ ಡಿಸೈನ್ ಅಲ್ಲಿ ಚೇಂಜಸ್ ತರೋದು ಅಷ್ಟು ಒಳ್ಳೇದಲ್ಲ. ಮೇ ಬಿ ಇಟ್ ರಿಡ್ಯೂಸಸ್ ಕಾಸ್ಟ್, ಟಾರ್ಗೆಟ್ ಕಾಸ್ಟ್ ಮತ್ತೆ ಮಾರ್ಜಿನ್ ಕ್ರೈಟೀರಿಯಾ ಮೀಟ್ ಮಾಡಬಹುದು, ಆದ್ರೆ ಸೊ ಚೇಂಜಸ್ ತರೋದು ದೊಡ್ಡ ಮಟ್ಟದಲ್ಲಿ ಅಷ್ಟು ಒಳ್ಳೇದಲ್ಲ. ಇನ್ನೋವೇಷನ್ ಯಾವಾಗ ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ನೇ ರೆವಲ್ಯೂಷನ್ ಮಾಡಬಹುದು ಅನ್ನೋ ಸ್ಟೇಜ್ ಅಲ್ಲಿ ನಾವು ಚೇಂಜಸ್ ತರಬೇಕು. ಈಗ 1990s ಅಲ್ಲಿ ಕಂಪ್ಯೂಟರೈಸೇಷನ್ ಆಯಿತು ಎಲ್ಲ ಕಡೆ, ಎಲ್ಲ ಆಫೀಸಸ್ ಅಲ್ಲಿ, ಬ್ಯಾಂಕ್ಸ್ ಅಲ್ಲಿ, LIC ಈ ತರ ಕಂಪ್ನೀಸ್ ಅಲ್ಲಿ, ದೊಡ್ಡ ದೊಡ್ಡ ಕಂಪ್ನೀಸ್ ಅಲ್ಲಿ ಕಂಪ್ಯೂಟರೈಸ್ ಆಯಿತು. ಯಾಕಂದ್ರೆ ಅದು ಇನ್ನೋವೇಷನ್. ಸೊ ಕಂಪ್ಯೂಟರ್ ತುಂಬಾ ಸುಲಭ ಮಾಡುತ್ತೆ ನಮ್ಮ ಕೆಲಸನ. ಸರ್ ಅಂತ ಇನ್ನೋವೇಷನ್ಸ್ ದೇ ಆರ್ ವೆಲ್ಕಮ್. ಆದರೆ ಈ ರೀತಿ ಡಿಸೈನ್ ಮಾಡಿಫಿಕೇಶನ್ಸ್ ಮಾಡೋದು ಇಟ್ ಇಸ್ ನಾಟ್ ಡಿಸೈರಬಲ್ ಅಂತ. ಎರಡನೇದು ಫಿಂಗರ್ ಪಾಯಿಂಟಿಂಗ್. ಸೊ ಆ ಚೇಂಜಸ್ ಇಂದ ಏನಾದರೂ ನೆಗೆಟಿವ್ ಎಫೆಕ್ಟ್ಸ್ ಆದ್ರೆ, ಡಿಸ್ಅಡ್ವಾಂಟೇಜಸ್ ಆದ್ರೆ, ಆಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸು, ಬೇರೆ ಬೇರೆ ಫಂಕ್ಷನ್ಸು ಒಬ್ಬರ ಮೇಲೊಬ್ರು ಬೆರಳು ತೋರಿಸ್ತಾರೆ, ನಾವೆಲ್ಲ ರೆಸ್ಪಾನ್ಸಿಬಲ್ ಅವರು. ಯಾಕಂದ್ರೆ ದಿಸ್ ಇಸ್ ಕ್ರಾಸ್ ಫಂಕ್ಷನಲ್ ಟಾರ್ಗೆಟ್ ಕಾಸ್ಟಿಂಗ್. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇನ್ವಾಲ್ವ್ ಆಗಿರುತ್ತೆ, ಬೇರೆ ಬೇರೆ ಟೀಮ್ಸ್ ಇರುತ್ತೆ. ಸೊ ಅದರಿಂದ ಯಾರು ಕೂಡ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ. ಕೊನೆಗೆ ಎಫೆಕ್ಟ್ ಆಗೋದು ಕಂಪ್ನಿ ಮೇಲೇನೆ ಆಸ್ ಎ ಹೋಲ್. ನೆಕ್ಸ್ಟ್, ಸೊ ಡಿಸೈನ್ ಇಶ್ಯೂಸ್ ಮೇಲೆ ತುಂಬಾನೇ ಒಪಿನಿಯನ್ಸ್ ಇರುತ್ತೆ, ಎಲ್ರಿಗೂ ಒಪ್ಪಿಗೆ ಆಗೋದಿಲ್ಲ. ಈಗ ಒಂದು ಪ್ರೊಡಕ್ಷನ್ ಯೂನಿಟ್ ಅಂದಮೇಲೆ ಸುಮಾರು ಜನ ಇಂಜಿನಿಯರ್ಸ್ ಇರ್ತಾರೆ. ಸೊ ಒಬ್ಬೊಬ್ಬ ಕೂಡ ಒಂದೊಂದು ಒಪಿನಿಯನ್ ಕೊಡ್ತಾನೆ, ಎಲ್ಲದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅಲ್ಲಿ ಕಾನ್ಫ್ಲಿಕ್ಟ್ ಆಗ್ಬೋದು. ಮತ್ತೆ ಡೀಟೇಲ್ಡ್ ಕಾಸ್ಟ್ ಡೇಟಾ ಮೇಂಟೈನ್ ಮಾಡಬೇಕಾಗತ್ತೆ. ಇದು ತುಂಬಾನೇ ಎಕ್ಸ್ಪೆನ್ಸಿವ್. ಇದಕ್ಕೆ ಕೆಲವೊಂದು ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ಸ್ ಬೇಕಾಗುತ್ತೆ. ಇದು ತುಂಬಾ ಎಕ್ಸ್ಪೆನ್ಸಿವ್ ಇದೆ ಕಾಸ್ಟ್ ಡೇಟಾನ ಮೇಂಟೈನ್ ಮಾಡೋದು. ಮತ್ತೆ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ಸ್ ಕಾಂಪ್ರಮೈಸ್ ಆಗಬಾರ್ದು ಅಂತ ಹೇಳ್ತಾರೆ. ಆದ್ರೆ ಯಾವಾಗ ನಾವು ಕಾಂಪೊನೆಂಟ್ಸ್ ಅನ್ನ ಚೇಂಜ್ ಮಾಡ್ತೀವಿ ಅಥವಾ ಡಿಸೈನ್ ಅನ್ನ ಚೇಂಜ್ ಮಾಡ್ತೀವಿ, ಆಗ ಕ್ವಾಲಿಟಿ ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ. ಪಾಸಿಟಿವ್ ಎಫೆಕ್ಟ್ ಆಗುತ್ತೋ ನೆಗೆಟಿವ್ ಎಫೆಕ್ಟ್ ಆಗುತ್ತೋ ಅದು ಔಟ್ಪುಟ್ ಬಂದ ಮೇಲೆ ಗೊತ್ತಾಗುತ್ತೆ. ಒಟ್ನಲ್ಲಿ ಕ್ವಾಲಿಟಿ ಅಂತೂ ಚೇಂಜ್ ಆಗೇ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ವ್ಯಾಲ್ಯೂ ಚೈನ್ ಅನಾಲಿಸಿಸ್. ವ್ಯಾಲ್ಯೂ ಚೈನ್ ಅಂದ್ರೆ ಹೇಳಿದೆ, ಒಂದು ವ್ಯಾಲ್ಯೂನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಅಥವಾ ಕನ್ಸ್ಯೂಮ್ ಮಾಡಬೇಕಾದ್ರೆ ಯಾರ್ಯಾರು ಇರ್ತಾರೆ ಆ ಚೈನ್ ಅಲ್ಲಿ, ದೇ ಆರ್ ಕಾಲ್ಡ್, ಸಪೋಸ್ ಡಿಸ್ಟ್ರಿಬ್ಯೂಟರ್ಸ್, ಸರ್ವಿಸ್ ಪ್ರೊವೈಡರ್ಸ್, ಲಾಜಿಸ್ಟಿಕ್ಸ್, ಕಸ್ಟಮರ್ಸ್, ಸಪ್ಲೈಯರ್ಸ್, ಇವರೆಲ್ಲ ಏನಿದ್ದಾರೆ ಟ್ರಾನ್ಸ್ಪೋರ್ಟರ್ಸ್, ಇವರೆಲ್ಲ ಬರೋದು ವ್ಯಾಲ್ಯೂ ಚೈನ್ ಅಲ್ಲಿ. ದೇ ಆಡ್ ವ್ಯಾಲ್ಯೂ ಟು ದ ಫೈನಲ್ ಪ್ರಾಡಕ್ಟ್.
ಒಂದು ಪ್ರಾಡಕ್ಟು ರಾ ಮೆಟೀರಿಯಲ್ಸ್ ಇಂದ ಕನ್ವರ್ಟ್ ಆಗಿ ಅದು ಕಸ್ಟಮರ್ನ ತಲುಪಿ ಆ ಕಸ್ಟಮರ್ಗೆ ವ್ಯಾಲ್ಯೂ ಕೊಡೋದು, ಈ ಇಡೀ ಪ್ರೋಸೆಸ್ ಇದೆಯಲ್ಲ, ಆಡಿಂಗ್ ವ್ಯಾಲ್ಯೂ ಟು ದ ಪ್ರಾಡಕ್ಟ್, ಅದನ್ನ ವ್ಯಾಲ್ಯೂ ಚೈನ್ ಅಂತ. ಸೊ ರೈಟ್ ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ಅಪ್ ಟು ದ ಯುಟಿಲಿಟಿ ಟು ದ ಎಂಡ್ ಕನ್ಸ್ಯೂಮರ್, ಅಲ್ಲಿವರೆಗೂ ಮ್ಯಾನುಫ್ಯಾಕ್ಚರಿಂಗ್ ಇಂದ ಹಿಡಿದು ಕನ್ಸಂಪ್ಷನ್ ವರ್ಗು ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ, ದೇ ಆರ್ ಕಾಲ್ಡ್ ವ್ಯಾಲ್ಯೂ ಚೈನ್. ಅದೇ ಇದೆ ಇಲ್ಲಿ ಕಾಂಪೊನೆಂಟ್ ಸಪ್ಲೈಯರ್ಸ್, ಅಲ್ಟಿಮೇಟ್ ಎಂಡ್ ಯೂಸ್ ಪ್ರಾಡಕ್ಟ್ ಯಾರು ಯೂಸ್ ಮಾಡ್ತಾರೆ ಅಲ್ಲಿವರೆಗೂ ಇದನ್ನ ವ್ಯಾಲ್ಯೂ ಚೈನ್ ಅನಾಲಿಸಿಸ್ ಅಂತೀವಿ. ಸೊ ಈ ವ್ಯಾಲ್ಯೂ ಚೈನ್ ಅಲ್ಲಿ ಏನೇನು ಆಕ್ಟಿವಿಟೀಸ್ ಇನ್ವಾಲ್ವ್ ಆಗಿದೆ ಅದನ್ನ ಅನಲೈಸ್ ಮಾಡೋದಕ್ಕೆ ವ್ಯಾಲ್ಯೂ ಚೈನ್ ಅನಾಲಿಸಿಸ್ ಅಂತೀವಿ. ಆಮೇಲೆ ಕಾಂಪೊನೆಂಟ್ಸ್ ಟು ವ್ಯಾಲ್ಯೂ ಚೈನ್ ಅನಾಲಿಸಿಸ್, ಅದರಲ್ಲಿ 3 ಸ್ಟೆಪ್ಸ್ ಇದೆ. ಗ್ರೂಪಿಂಗ್ ಆಫ್ ಆಕ್ಟಿವಿಟೀಸ್, ಆಕ್ಟಿವಿಟೀಸ್ ನ ಮೊದಲು ನೀವು ಆರ್ಗನೈಸ್ ಮಾಡಬೇಕು. ವ್ಯಾಲ್ಯೂ ಚೈನ್ ಅನಾಲಿಸಿಸ್ ಅಡಾಪ್ಟ್ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಬೇಕಾಗಿರುವಂತ ಆಕ್ಟಿವಿಟೀಸ್ ಏನು ಅನ್ನೋದನ್ನ ಮೊದಲು ತಿಳ್ಕೋಬೇಕು, ಮತ್ತೆ ಅದನ್ನ ಆರ್ಗನೈಸ್ ಮಾಡಬೇಕು. ಅಸೆಸಿಂಗ್ ಕಾಂಪಿಟೇಟಿವ್ ಅಡ್ವಾಂಟೇಜ್, ವ್ಯಾಲ್ಯೂ ಚೈನ್ ಅನಾಲಿಸಿಸ್ ಇಂದ ಏನು ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆ. ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂದ್ರೆ ಅಡ್ವಾಂಟೇಜ್ ಓವರ್ ಕಾಂಪಿಟೇಟರ್ಸ್. ಬೇರೆಯವರಲ್ಲಿ ಇಲ್ಲದೆ ಇರುವಂತದ್ದು ಈ ಕಂಪ್ನಿಗೆ ಏನಿದೆ, ಅಂದ್ರೆ ಆ ಇಂಡಸ್ಟ್ರಿನಲ್ಲಿ ಬೇರೆ ಕಂಪ್ನಿಗಳಿಗೆ ಇಲ್ಲದೆ ಇರುವಂತ ಒಂದು ಲಕ್ಷಣ ಇವ್ರಿಗೆ ಏನಿದೆ, ಏನ್ ಅಡ್ವಾಂಟೇಜ್ ಇದೆ, ಅದನ್ನು ಅಸೆಸ್ ಮಾಡಬೇಕು. ಡೆವಲಪಿಂಗ್ ಸ್ಟ್ರಾಟಜಿಕ್ ಫ್ರೇಮ್ವರ್ಕ್, ಅದನ್ನ ಅನಲೈಸ್ ಮಾಡಿ ಸ್ಟ್ರಾಟಜಿಯನ್ನ ಪ್ಲಾನ್ ಮಾಡಬೇಕು. ಡೆವಲಪಿಂಗ್ ಸ್ಟ್ರಾಟಜಿಕ್ ಫ್ರೇಮ್ವರ್ಕ್, ಇದರಲ್ಲಿ ಕೆಲವೊಂದು ಸ್ಟೆಪ್ಸ್ ಬರುತ್ತೆ. ಗ್ರೂಪಿಂಗ್ ಆಫ್ ಆಕ್ಟಿವಿಟೀಸ್ ಅಲ್ಲಿ ಫಸ್ಟ್ ನಾವು ಪ್ರೈಮರಿ ಆಕ್ಟಿವಿಟೀಸ್, ಸೆಕೆಂಡರಿ ಆಕ್ಟಿವಿಟೀಸ್ ಅಂತ ನೋಡ್ಕೋಬೇಕು. ಸೆಕೆಂಡರಿ ಆಕ್ಟಿವಿಟೀಸ್ ಅಥವಾ ಸಪೋರ್ಟ್ ಆಕ್ಟಿವಿಟೀಸ್ ಕರೀತಾರೆ. ಅಸೆಸಿಂಗ್ ಕಾಂಪಿಟೇಟಿವ್ ಅಡ್ವಾಂಟೇಜ್, ಸೆಕೆಂಡ್ ಸ್ಟೆಪ್ ಇದೆ. ಅದರಲ್ಲಿ ಇಂಟರ್ನಲ್ ಕಾಸ್ಟ್ ಅನಾಲಿಸಿಸ್ ಅಂತ ಬರುತ್ತೆ. ಇದರಲ್ಲಿ ಮತ್ತೆ ಕೆಲವೊಂದು ಸ್ಟೆಪ್ಸ್ ಬರುತ್ತೆ. ಇಂಟರ್ನಲ್ ಡಿಫ್ರೆನ್ಶಿಯೇಷನ್ ಅನಾಲಿಸಿಸ್, ಸೋರ್ಸಸ್ ಆಫ್ ಡಿಫ್ರೆನ್ಶಿಯೇಷನ್ ಅನಲೈಸ್ ಮಾಡೋದು. ಸೋರ್ಸಸ್ ಆಫ್ ಡಿಫ್ರೆನ್ಶಿಯೇಷನ್ ವಿದಿನ್ ಇಂಟರ್ನಲ್ ವ್ಯಾಲ್ಯೂ. ಓಕೆ, ಸೊ ಡಿಫ್ರೆನ್ಶಿಯೇಷನ್ ಅಂದ್ರೆ ಈಗ ನೀವು ಮಾರ್ಕೆಟ್ ಡಿಫ್ರೆನ್ಶಿಯೇಷನ್ ಅಂತ ಕೇಳಿರ್ಬೋದು. ಅಂದ್ರೆ ಒಂದೊಂದು ಮಾರ್ಕೆಟ್ ಸೆಗ್ಮೆಂಟ್ಗೆ ಒಂದೊಂದು ರೀತಿಯ ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್ ಅನ್ನ ಕೊಡೋದು. ಈಗ ಲೈಕ್ ಒಂದು ಶಾಂಪೂ ಅಂತ ತಗೊಂಡ್ರೆ ಅದು ಚಿಕ್ಕ ಬಾಟ್ಲಲ್ಲಿ ಬರುತ್ತೆ, ದೊಡ್ಡ ಬಾಟ್ಲಲ್ಲಿ ಬರುತ್ತೆ, ಸ್ಯಾಶೆನಲ್ಲಿ ಬರುತ್ತೆ. ಸೊ ಬೇರೆ ಬೇರೆ ಸೈಜಸ್ ಅಲ್ಲಿ, ಪ್ಯಾಕೇಜಸ್ ಅಲ್ಲಿ ಬರುತ್ತೆ. ಸೊ ದೇ ಸರ್ವ್ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಆಫ್ ದ ಮಾರ್ಕೆಟ್. ಈಗ ಕೆಲವರು ಒನ್ ಟೈಮ್ ಯೂಸ್ ಮಾಡುವಂತವ್ರು ಸ್ಯಾಶೆ ತಗೋತಾರೆ, ರೆಗ್ಯುಲರ್ ಆಗಿ ಯೂಸ್ ಮಾಡುವಂತವ್ರು ದೊಡ್ಡ ಬಾಟಲ್ ತಗೋತಾರೆ. ದೇ ಆರ್ ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್ಸ್. ಬೇರೆ ಬೇರೆ ಸೆಗ್ಮೆಂಟ್ಸ್ ಅನ್ನ ಅದು ಟಾರ್ಗೆಟ್ ಮಾಡುತ್ತೆ, ಟಚ್ ಮಾಡುತ್ತೆ. ಸೊ ಹಾಗೇನೆ ಇಂಟರ್ನಲ್ ಡಿಫ್ರೆನ್ಶಿಯೇಷನ್ ಅಂತ ಇರುತ್ತೆ. ಇಂಟರ್ನಲ್ ಡಿಫ್ರೆನ್ಶಿಯೇಷನ್, ಸೊ ಕಸ್ಟಮರ್ಗೆ ಆದಷ್ಟು
ಬೆಟರ್ ವ್ಯಾಲ್ಯೂ ಕೊಡಬೇಕು ಅಂತ ಫಾರ್ ಅನ್ ಈಕ್ವಿವ್ಯಾಲೆಂಟ್ ಪ್ರೈಸ್. ಅಂತ ಪ್ರೊಸೆಸಸ್ ನ ಕ್ರಿಯೇಟ್ ಮಾಡೋದು. ಅದೇ ಪ್ರೈಸ್ಗೆ ಒಳ್ಳೆ ವ್ಯಾಲ್ಯೂ ಕೊಡುವಂತ ಪ್ರೊಸೆಸಸ್ ನ ಕ್ರಿಯೇಟ್ ಮಾಡೋದು. ಒಂದೇ ಯೂನಿಟ್ ಅಲ್ಲಿ ಆ ಎಲ್ಲಾ ಪ್ರೊಸೆಸಸ್ ಇರೋ ತರ ನೋಡ್ಕೊಳ್ಳೋದು. ಇದು ಇಂಟರ್ನಲ್ ಡಿಫ್ರೆನ್ಶಿಯೇಷನ್ ಅನಾಲಿಸಿಸ್ ಅಲ್ಲಿ ಬರುತ್ತೆ. ವರ್ಟಿಕಲ್ ಲಿಂಕೇಜ್ ಅಂತಿದೆ. ಓಕೆ, ಇದು ದಿಸ್ ಇಸ್ ರಿಲೇಟೆಡ್ ಟು ಎಕ್ಸ್ಟರ್ನಲ್ ಸಪ್ಲೈಯರ್ಸ್. ಸಪ್ಲೈಯರ್ಸ್ ಮತ್ತೆ ಕಸ್ಟಮರ್ಸ್ ಓಕೆ. ಕಸ್ಟಮರ್ಗೆ ಕೊಡುವಂತ ವ್ಯಾಲ್ಯೂನ ಜಾಸ್ತಿ ಮಾಡಬೇಕು ಮತ್ತೆ ಕಾಸ್ಟ್ ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಎಕ್ಸ್ಟರ್ನಲ್ ಸಪ್ಲೈಯರ್ ಜೊತೆ ಇರುವಂತ ಲಿಂಕೇಜ್ ಏನಿದೆ, ರಿಲೇಶನ್ಶಿಪ್ ಏನಿದೆ, ಅದನ್ನ ಲಾಂಗ್ ಟರ್ಮ್ ಚೆನ್ನಾಗಿ ಉಳಿಸ್ಕೊಳ್ಳೋದು ಅಂತ, ಸಸ್ಟೈನ್ ಮಾಡ್ಕೊಂಡು ಹೋಗೋದು ವರ್ಟಿಕಲ್ ಲಿಂಕೇಜ್ ಅನ್ನು. ಇಟ್ ಈಸ್ ಕಾಲ್ಡ್ ವರ್ಟಿಕಲ್ ಲಿಂಕೇಜ್. ವರ್ಟಿಕಲ್ ಲಿಂಕೇಜ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಫಸ್ಟ್ ಸಪ್ಲೈಯರ್ಸ್ ಇಂದ ಬಿಸ್ನೆಸ್ ಬರುತ್ತೆ, ಬಿಸ್ನೆಸ್ ಇಂದ ನೆಕ್ಸ್ಟ್ ಲಾಜಿಸ್ಟಿಕ್ಸ್ ಹೋಗುತ್ತೆ, ಸೊ ಲಾಜಿಸ್ಟಿಕ್ಸ್ ಇಂದ ಹೋಲ್ಸೇಲರ್ಸ್, ಅದಾದ್ಮೇಲೆ ರಿಟೇಲರ್ಸ್, ಸೊ ಹೀಗೆ ಹೋಗ್ತಾ ಹೋಗುತ್ತೆ. ಸೊ ಇದನ್ನ ಒಂದು ಲೈನ್ ಅಲ್ಲಿ ನೀವು ರೆಪ್ರೆಸೆಂಟ್ ಮಾಡಿದ್ರೆ ಸೊ ಅದು ಒಂದು ವರ್ಟಿಕಲ್ ಲೈನ್ ತರ ಕಾಣುತ್ತೆ. ಫಸ್ಟ್ ಸಪ್ಲೈಯರ್ಸ್, ಆಮೇಲೆ ಪ್ರೊಡ್ಯೂಸರ್ಸ್, ಅದಾದ್ಮೇಲೆ ಲಾಜಿಸ್ಟಿಕ್ಸ್, ಆಮೇಲೆ ಹೋಲ್ಸೇಲರ್ಸ್, ರಿಟೇಲರ್ಸ್ ಹಾಗೆ ಬರುತ್ತೆ. ಸೊ ಆದ್ರಿಂದ ಇದನ್ನ ವರ್ಟಿಕಲ್ ಲಿಂಕೇಜ್ ಅಂತ ಕರಿತೀವಿ. ಸೊ ರಿಲೇಶನ್ಶಿಪ್ ಅನ್ನ ಅನಲೈಸ್ ಮಾಡೋದು. ಸ್ಟ್ರಾಟಜಿಕ್ ಫ್ರೇಮ್ವರ್ಕ್ ಅನ್ನ ಡಿಸೈನ್ ಮಾಡೋದು. ಇಷ್ಟೆಲ್ಲ ಅನಲೈಸ್ ಮಾಡಿದ್ಮೇಲೆ ಇಲ್ಲಿ ಇನ್ಫಾರ್ಮೇಶನ್ ಅನಲೈಸ್ ಮಾಡೋದಿರುತ್ತೆ, ಸಮರೈಸ್ ಮಾಡೋದಿರುತ್ತೆ, ರೆಕಮೆಂಡೇಶನ್ಸ್ ಅನ್ನ ಕೊಡೋದಿರುತ್ತೆ. ಇಲ್ಲಿ ಮತ್ತೆ ಸ್ಟೆಪ್ಸ್ ಅಂದ್ರೆ ಇಂಡಸ್ಟ್ರಿ ಸ್ಟ್ರಕ್ಚರ್ ಅನ್ನು ಅನಲೈಸ್ ಮಾಡೋದು, ಹೊಸ ಎಂಟ್ರಿ ಏನಾದ್ರು ಇದೆಯಾ ಅಂತ, ಹೊಸ ಎಂಟ್ರೆನ್ಸ್ ಅಂದ್ರೆ ಹೊಸ ಕಂಪ್ನಿಗೆ ಏನಾದ್ರು ಎಂಟ್ರಿ ಆಗಿದೆಯಾ, ಹೊಸ ಕಾಂಪಿಟರ್ಸ್ ಬಂದಿದ್ದಾರಾ, ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸ್ ಬಂದಿದೆಯಾ, ಬಾರ್ಗೇನಿಂಗ್ ಪವರ್ ಏನಾದ್ರು ಚೇಂಜ್ ಆಗಿದೆಯಾ, ಬಾರ್ಗೇನಿಂಗ್ ಪವರ್ ಆಫ್ ಸಪ್ಲೈಯರ್ಸ್ ಏನಾದ್ರು ಚೇಂಜ್ ಆಗಿದೆಯಾ, ಕೋರ್ ಕಾಂಪಿಟೆನ್ಸಿ ಅನಾಲಿಸಿಸ್ ಅಂತಾನು ಮಾಡ್ತಾರೆ. ಸೊ ಕಂಪನಿಗೆ ಇರುವಂತ ಯೂನಿಕ್ ಸ್ಕಿಲ್ ಅಥವಾ ಡಿಸ್ಟಿಂಕ್ಟಿವ್ ಸ್ಕಿಲ್ ಅಥವಾ ಟೆಕ್ನಾಲಜಿ ಏನೋ ಒಂದಿರುತ್ತೆ, ಅದು ಪ್ರಾಡಕ್ಟ್ಗೆ ಪೇಟೆಂಟ್ ಇರುತ್ತೆ ಅಥವಾ ಒಂದು ಟೆಕ್ನಾಲಜಿ ಗೊತ್ತಿರುತ್ತೆ, ಏನೋ ಒಂದು ಕಾಂಪಿಟೆನ್ಸಿ ಇರುತ್ತೆ. ಸೊ ಅದನ್ನ ಅನಲೈಸ್ ಮಾಡಿ ಪೂರ್ತಿಯಾಗಿ ಎಕ್ಸ್ಪ್ಲಾಯ್ಟ್ ಮಾಡೋದು. ಆಪಲ್ ಕಂಪ್ಯೂಟರ್ಸ್ ಒಂದು ಎಕ್ಸಾಂಪಲ್ ಕೊಡ್ಬೋದು. ಅವರು ಯೂಸ್ ಮಾಡ್ತಿರುವಂತ ಪ್ರೊಸೆಸರ್ ಚಿಪ್ ಅದನ್ನ ಯಾರು ಕೂಡ ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ, ಮಾಡೋ ಹಾಗೂ ಇಲ್ಲ. ಅವ್ರು ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದರಷ್ಟು ಫಾಸ್ಟ್ ಇನ್ನೂ ಯಾವುದು ಪ್ರೊಸೆಸರ್ ಬಂದಿಲ್ಲ. ಈ ವಿಂಡೋಸ್ ಬೇಸ್ಡ್ ಪಿಸಿಸ್ ಅಲ್ಲಿ ಇದು ಯಾವುದು ಬಂದಿಲ್ಲ. ಅವರು ಪೇಟೆಂಟ್ ಇದೆ ಅವ್ರಿಗೆ ಆ ಚಿಪ್ಪಿಗೆ, ಅದರಿಂದ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಕೋರ್ ಕಾಂಪಿಟೆನ್ಸ್, ಆ ಟೆಕ್ನಾಲಜಿ. ಅದನ್ನ ಅನಲೈಸ್ ಮಾಡೋದು. ಸೆಗ್ಮೆಂಟೇಶನ್ ಅನಾಲಿಸಿಸ್, ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಸೆಗ್ಮೆಂಟ್ಸ್ ಇರುತ್ತೆ, ಅದನ್ನೆಲ್ಲ ಹೇಗೆ ಟಾರ್ಗೆಟ್ ಮಾಡೋದು ಅಂತ ಅನಲೈಸ್ ಮಾಡೋದು. ಸೊ ದಟ್ ನೀವು ಅಲ್ಲೂ ಕೂಡ ಕಾಸ್ಟ್ ರಿಡಕ್ಷನ್ ಮಾಡಬಹುದು ಅಂತ. ಯು ಕ್ಯಾನ್ ಆಫರ್ ಡಿಫ್ರೆನ್ಶಿಯೇಟೆಡ್ ಪ್ರಾಡಕ್ಟ್ಸ್.
ಒಂದೊಂದು ಸೆಗ್ಮೆಂಟ್ಗೆ ಒಂದೊಂದು ಪ್ರಾಡಕ್ಟ್ ಅನ್ನ ನೀವು ಆಫರ್ ಮಾಡಬಹುದು. ಸೊ ಕೊನೆಯದಾಗಿ ಕೆಲವೊಂದು ಲಿಮಿಟೇಷನ್ಸ್ ಇದೆ ವ್ಯಾಲ್ಯೂ ಚೈನ್ ಅನಾಲಿಸಿಸ್ ಅಲ್ಲಿ. ಇಂಟರ್ನಲ್ ಡೇಟಾ ಸಿಗೋದಿಲ್ಲ, ಸಿಕ್ಕಿದ್ರು ಅದು ಅಕ್ಯುರೇಟ್ ಆಗಿರೋದಿಲ್ಲ. ಅಂದ್ರೆ ಅಕೌಂಟಿಂಗ್ ಡೇಟಾ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಇದೆಲ್ಲ ಅಕ್ಯುರೇಟ್ ಆಗಿರೋದಿಲ್ಲ. ಮತ್ತೆ ಐಡೆಂಟಿಫೈಯಿಂಗ್ ಸ್ಟೇಜಸ್ ಇನ್ ಇಂಡಸ್ಟ್ರೀಸ್ ವ್ಯಾಲ್ಯೂ ಚೈನ್ ತುಂಬಾನೇ ಲಿಮಿಟೆಡ್. ಮತ್ತೆ ಕೆಲವೊಂದ್ಸರಿ ಜಡ್ಜ್ಮೆಂಟ್ ಅಲ್ಲೂ ಇರುತ್ತದೆ. ಸೊ ವ್ಯಾಲ್ಯೂ ಚೈನ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರ ನಡುವೆ ರಿಲೇಶನ್ಶಿಪ್ಸ್ ಏನು, ಇದನ್ನೆಲ್ಲ ಜಡ್ಜ್ಮೆಂಟಲ್ ಆಗಿ ನಾವು ಒಪಿನಿಯನ್ ಕೊಡಬೇಕಾಗುತ್ತೆ. ಕರೆಕ್ಟ್ ಆಗಿ ಹೇಳೋದಕ್ಕಾಗೋದಿಲ್ಲ. ಈ ಕಾಸ್ಟ್ ಅನ್ನ ರೆವೆನ್ಯೂನ ಫೈಂಡ್ ಔಟ್ ಮಾಡೋದು ಪ್ರತಿಯೊಂದು ವ್ಯಾಲ್ಯೂ ಚೈನ್ ಆಕ್ಟಿವಿಟಿಗೆ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಐಡೆಂಟಿಫೈಯಿಂಗ್ ಕಾಸ್ಟ್ ಡ್ರೈವರ್ಸ್ ಫಾರ್ ಈಚ್ ವ್ಯಾಲ್ಯೂ ಕ್ರಿಯೇಟಿಂಗ್ ಆಕ್ಟಿವಿಟಿ ಇದು ತುಂಬಾ ದೊಡ್ಡ ಚಾಲೆಂಜ್ ಇದೆ. ಕಾಸ್ಟ್ ಡ್ರೈವರ್ಸ್ ನ ಐಡೆಂಟಿಫೈ ಮಾಡೋದು ಪ್ರತಿಯೊಂದು ವ್ಯಾಲ್ಯೂ ಕ್ರಿಯೇಟಿಂಗ್ ಆಕ್ಟಿವಿಟಿ. ವ್ಯಾಲ್ಯೂ ಕ್ರಿಯೇಟಿಂಗ್ ಆಕ್ಟಿವಿಟಿ ಪ್ರೊಡಕ್ಷನ್ ಅಂತ ಇಟ್ಕೊಳ್ಳೋಣ. ವ್ಯಾಲ್ಯೂ ಕ್ರಿಯೇಟಿಂಗ್ ಆಕ್ಟಿವಿಟಿ. ಸೊ ಪ್ರೊಡಕ್ಷನ್ಗೆ ಆಗುವಂತ ಕಾಸ್ಟ್ ಡ್ರೈವರ್ಸ್ ಏನು ಅಂತ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಆದ್ರೆ ವ್ಯಾಲ್ಯೂ ಚೈನ್ ಅಲ್ಲಿ ಬರುವಂತ ಪ್ರತಿಯೊಂದು ಆಕ್ಟಿವಿಟಿಗೂ ಆ ರೀತಿ ಕಾಸ್ಟ್ ಡ್ರೈವರ್ಸ್ ನ ಐಡೆಂಟಿಫೈ ಮಾಡಿ ಎಷ್ಟಾಯ್ತು ಅಂತ ಹೇಳೋದು ತುಂಬಾ ಕಷ್ಟ ಇದೆ. ಡೇಟಾ ಅಷ್ಟು ಸುಲಭವಾಗಿ ಸಿಗೋದಿಲ್ಲ, ಸಿಕ್ಕಿದ್ರೂ ಅಕ್ಯುರೇಟ್ ಆಗಿರೋದಿಲ್ಲ. ಎಲ್ಲಾ ಎಂಪ್ಲಾಯೀಸ್ಗೂ ಇದು ಅರ್ಥ ಆಗೋದಿಲ್ಲ ವ್ಯಾಲ್ಯೂ ಚೈನ್ ಕಾನ್ಸೆಪ್ಟ್. ಮತ್ತೆ ಇದು ಎಕ್ಸಾಕ್ಟ್ ಸೈನ್ಸ್ ಅಲ್ಲ, ದಿಸ್ ಆರ್ಟ್. ಅಕೌಂಟಿಂಗ್ ರಿಪೋರ್ಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಸಬ್ಜೆಕ್ಟಿವ್ ಇರುತ್ತೆ ಎಷ್ಟೋ ಸಲ. ಇಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್, ಒಪಿನಿಯನ್ ಬೇಸ್ಡ್. ಒಬ್ಬೊಬ್ರು ಒಂದೊಂದು ರೀತಿ ಒಪಿನಿಯನ್ ಕೊಡ್ತಾರೆ. ಸೊ ಇದು ಲಾಸ್ಟ್ ಕಾನ್ಸೆಪ್ಟ್, ಬಿಸ್ನೆಸ್ ಪ್ರೋಸೆಸ್ ರೀಇಂಜಿನಿಯರಿಂಗ್. BPR. ಈಗ ಒಂದು ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ಹೇಗೆ ಅಳಿತೀವಿ? ಕಾಸ್ಟ್, ಕ್ವಾಲಿಟಿ, ಸರ್ವಿಸ್, ಸ್ಪೀಡ್, ಎಫಿಷಿಯನ್ಸಿ, ಹೀಗೆ ಸೊ ಬೇರೆ ಬೇರೆ ಫ್ಯಾಕ್ಟರ್ಸ್ ಮೇಲೆ ಅಳಿತೀವಿ. ಸೊ ಈ ಪರ್ಫಾರ್ಮೆನ್ಸ್ ಫ್ಯಾಕ್ಟರ್ಸ್ ಏನಿದೆ ಅದನ್ನೆಲ್ಲ ನಾವು ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಮಾಡ್ತಾ ಹೋಗೋದು. ಕಂಪ್ಲೀಟ್ ಆಗಿ ಆರ್ಗನೈಸೇಷನ್ ರೀಡಿಸೈನ್ ಆಗ್ತಾ ಇರಬೇಕು, ರೀಇಂಜಿನಿಯರ್ ಆಗ್ತಾ ಇರಬೇಕು, ಯಾವಾಗಲೂ ರೀಥಿಂಕಿಂಗ್ ನಡೀತಾ ಇರಬೇಕು. ಪ್ರತಿಯೊಂದು ಪ್ರೋಸೆಸ್ನು ಹೇಗೆ ಎಫಿಷಿಯೆಂಟ್ ಮಾಡೋದು, ಇನ್ನೂ ಎಫಿಷಿಯೆಂಟ್ ಮಾಡೋದು, ಆ ರೀತಿ ಅಪ್ಡೇಟ್ ಆಗ್ತಾ ಆಗ್ತಾ ಹೋಗೋದು. ನೀವು ಮೊಬೈಲಲ್ಲಿ ಆಪ್ಸ್ ಇನ್ಸ್ಟಾಲ್ ಮಾಡಿದ್ರೆ ಅದು ಆಗಾಗ ಅಪ್ಡೇಟ್ ಕೇಳ್ತಾ ಇರುತ್ತೆ. ಕೆಲವು ಸರಿ ಅಪಿಯರೆನ್ಸೇ ಚೇಂಜ್ ಆಗಿಬಿಡುತ್ತೆ ಆ್ಯಪ್ದು, ತುಂಬಾ ಫಾಸ್ಟ್ ಆಗಿಬಿಡುತ್ತೆ. ಸೊ ಹಾಗೆ ಸೊ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಆಗ್ತಾ ಆಗ್ತಾ ಹೋಗೋದು, ರೀಡಿಸೈನ್ ಮಾಡ್ತಾ ಹೋಗೋದು, ರೀಇಂಜಿನಿಯರ್ ಮಾಡ್ತಾ ಹೋಗೋದು ಪ್ರತಿಯೊಂದು ಪ್ರೋಸೆಸ್. ಸೊ ಅದನ್ನ ನಾವು ಬಿಸ್ನೆಸ್ ಪ್ರೋಸೆಸ್ ರೀಇಂಜಿನಿಯರಿಂಗ್ ಅಂತ. ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್, ಒಂದ್ಸರಿ ಆಯ್ತು ಮುಗೀತು ಅಂತಿಲ್ಲ. ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಆಫ್ ರೀಡಿಸೈನಿಂಗ್ ಅಂಡ್ ರೀಇಂಜಿನಿಯರಿಂಗ್ business processes to improve performance measures such as cost, quality, speed, efficiency, service, etc. So ಕಾನ್ಸೆಪ್ಟ್ ಅನ್ನ BPR ಅಂತ. ಸರಿ, ಕಾಂಪೊನೆಂಟ್ಸ್ ಅಂತ ಹೇಳಬೇಕು ಅಂದ್ರೆ ಕಾಂಪೊನೆಂಟ್ಸ್ ಆಫ್ BPR ಬೇಸಿಕ್ ಅಸಂಪ್ಷನ್ಸ್ ನ ಇದು ಚಾಲೆಂಜ್ ಮಾಡುತ್ತೆ, ಫಂಡಮೆಂಟಲ್ಸ್ ಅನ್ನೇ. ಇದುವರೆಗೂ ಏನೋ ಒಂದು
ಪ್ರೊಡಕ್ಷನ್ ಮಾಡ್ತಾ ಇರ್ತಾರೆ. ಅದ್ಯಾಕೆ ಹಾಗೆ ಮಾಡಬೇಕು ಅಂತ ಚಾಲೆಂಜ್ ಮಾಡುವಂಥದ್ದು. ಅಂದ್ರೆ ಇದುವರೆಗೂ ಏನಾಗಿದೆ ಅದನ್ನೇ ಚಾಲೆಂಜ್ ಮಾಡುವಂಥದ್ದು, ಬೇಸಿಕ್ ಅಸಂಪ್ಷನ್ಸ್ ಅನ್ನು. ಅಂದ್ರೆ ಹೊಸ ಇನ್ನೋವೇಷನ್ಸು, ಡಿಸ್ಕವರೀಸು ಆಗ್ತಾ ಇರಬೇಕು ಅಂತ ಹೇಳುತ್ತೆ. ಕ್ಲೀನ್ ಸ್ಟೇಟ್ ಅಪ್ರೋಚ್. ಕ್ಲೀನ್ ಸ್ಟೇಟ್ ಅಪ್ರೋಚ್ ಇರಬೇಕು. ಆ ಕಂಪನಿಯ ಬಿಸ್ನೆಸ್ ಪ್ರೊಸೆಸಸ್ ನ ಎಕ್ಸಾಮೈನ್ ಮಾಡಬೇಕಾದ್ರೆ ಇದುವರೆಗೂ ಏನಾಗಿದೆ, ಯು ಶುಡ್ ಬಿ ಕಂಟೆಂಟ್ ವಿತ್ ದಟ್. ಆದ್ರೆ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಆಗಲೇಬೇಕು. ಅದು ಸೂಪರ್ಫಿಷಿಯಲ್ ಆಗಿ ಆಗಿರಬಾರ್ದು, ಮೇಲ್ಮೇಲೆ ಏನೋ ಒಂದು ಆಯ್ತು ಅಂತ ಆಗ್ಬಾರ್ದು. ಅದು ಸಿಸ್ಟಮಿಕ್ ಇಂಪ್ರೂವ್ಮೆಂಟ್ಸ್ ಆಗಿರ್ಬೇಕು. ಅದನ್ನ ನಾವು ಕ್ಲೀನ್ ಸ್ಟೇಟ್ ಅಪ್ರೋಚ್ ಅನ್ನು. ಡ್ರಾಸ್ಟಿಕ್ ಆಗಿ ಇಂಪ್ರೂವ್ಮೆಂಟ್ ಆಗಬೇಕು. ಡ್ರಾಮ್ಯಾಟಿಕ್ ಇಂಪ್ರೂವ್ಮೆಂಟ್ಸ್ ಅದೇ. ಸೊ ಡ್ರಾಮ್ಯಾಟಿಕ್ ಇಂಪ್ರೂವ್ಮೆಂಟ್ಸ್ ಆಗಬೇಕು. ಏನೋ ಒಂದೆರಡು ಎಲಿಮೆಂಟ್ಸ್ ಚೇಂಜ್ ಮಾಡಿದ ತಕ್ಷಣ ಅದು ರೀಇಂಜಿನಿಯರಿಂಗ್ ಆಗೋದಿಲ್ಲ. ಎಂಡ್ ಟು ಎಂಡ್ ಪ್ರೋಸೆಸ್. ಹಾಲಿಸ್ಟಿಕ್ ವ್ಯೂ ಕೊಡುತ್ತೆ. ಆಲ್ರೌಂಡ್ ವ್ಯೂ ಅಂತ ಹಾಲಿಸ್ಟಿಕ್ ಅಂದ್ರೆ. ಎಲ್ಲಾ ಡಿಪಾರ್ಟ್ಮೆಂಟ್ಸ್, ಎಲ್ಲಾ ಫಂಕ್ಷನಲ್ ಲೈನ್ಸ್ ಅಂತ ಏನಿದೆ ಎಲ್ಲದನ್ನು ಕೂಡ ಇದು ಇನ್ವಾಲ್ವ್ ಮಾಡುತ್ತೆ. PPR. ಸೊ ಪ್ರಿನ್ಸಿಪಲ್ಸ್ ಹೇಳ್ಬೇಕಂದ್ರೆ, ಪ್ರಿನ್ಸಿಪಲ್ಸ್ ಆಫ್ PPR ಆರ್ಗನೈಸ್ ಅರೌಂಡ್ ಔಟ್ಕಮ್ಸ್ ನಾಟ್ ಟಾಸ್ಕ್ಸ್. ಕೆಲವೊಂದು ಕೊಟ್ಟಿದ್ದಾರೆ. ಪ್ರೋಆಕ್ಟಿವ್ ಆಗಿರುತ್ತೆ, ಮತ್ತೆ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಮಾಡುತ್ತೆ, ರಿಸೋರ್ಸಸ್ನ ಎಫಿಷಿಯೆಂಟ್ ಆಗಿ ಯೂಸ್ ಮಾಡುತ್ತೆ, ಸೆಂಟ್ರಲೈಸ್ ಮಾಡುತ್ತೆ, ಎಲ್ಲ ಬರೀಬಹುದು. ಸ್ಟೇಜಸ್ ಅಂತ ಹೇಳಿದ್ರೆ ಫಸ್ಟ್ ಪ್ರೋಸೆಸ್ ಅನ್ನ ಐಡೆಂಟಿಫೈ ಮಾಡಬೇಕು. ಯಾವ ಪ್ರೋಸೆಸ್ನ ರೀಇಂಜಿನಿಯರ್ ಮಾಡಬೇಕು ಅದನ್ನ ಐಡೆಂಟಿಫೈ ಮಾಡಬೇಕು. ಮತ್ತೆ ಪ್ರೋಸೆಸ್ನ ರ್ಯಾಷನಲೈಸ್ ಮಾಡಬೇಕು ಸೊ ದಟ್ ಯು ಕ್ಯಾನ್ ಆಡ್ ವ್ಯಾಲ್ಯೂ. ಪ್ರೋಸೆಸ್ ರೀಡಿಸೈನ್ ಮಾಡಬೇಕು ಇಫ್ ನೆಸೆಸರಿ. ಈ ನೋಟ್ಸ್ ಅನ್ನ ನಾನು ಶೇರ್ ಮಾಡ್ತೀನಿ ಗ್ರೂಪ್ ಅಲ್ಲಿ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಟ್ ಮಾಡಬೇಕಾಗಿರೋದು. ಇದನ್ನ ನೋಡ್ಕೊಳ್ಳಿ. ಇದರಲ್ಲಿ ಬರೀ ಥಿಯರಿ ಕ್ವಶನ್ಸ್ ಇದೆ. ಕಾಸ್ಟ್ ಕಂಟ್ರೋಲ್ ಮತ್ತೆ ಕಾಸ್ಟ್ ರಿಡಕ್ಷನ್. ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಬರೋದು ಎರಡು, ಕಾಸ್ಟ್ ಕಂಟ್ರೋಲ್ ಮತ್ತೆ ಕಾಸ್ಟ್ ರಿಡಕ್ಷನ್. ಕಾಸ್ಟ್ ಕಂಟ್ರೋಲ್ ಅನ್ನೋದು ಟೆಂಪರರಿ, ಕಾಸ್ಟ್ ರಿಡಕ್ಷನ್ ಅನ್ನೋದು ಲಾಂಗ್ ಟರ್ಮ್, ಪರ್ಮನೆಂಟ್. ಇದರಲ್ಲಿ ಬರುವಂತ ಕೆಲವೊಂದು ಕಾನ್ಸೆಪ್ಟ್ಸ್ ಅನ್ನ ನೀವು ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿಯಾಗೋಣ. Celebrate learning, keep smiling. Have a good day. Thank you.